ಕಾಲಘಟ್ಟಕ್ಕೆ ಹೇಳಿಬೇಡಿ ಸಿನಿಮಾ ಅಂತ ತುಂಬ ಜನ ಫ್ಯಾನ್ಸ್ಗಳು ಹೇಳ್ತಾ ಇದ್ರು. ಹೇಗೆ ಅನ್ನಿಸ್ತು ನಿಮಗೆ ಫ್ಯಾನ್ಸ್ಗಳ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ದು? ಫಸ್ಟ್ ಆಫ್ ಆಲ್ ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಮೀಡಿಯಾದವ್ರಿಗೆ. ಯಾಕಂದರೆ ನಾವು ಬಿಗಿನಿಂಗ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಿಂದ ಇವಾಗ ಗಂಟನೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಸಪೋರ್ಟೇ ನಮ್ಮನ್ನು ಗೆಲ್ಸಿರೋದು ಇಷ್ಟು ಗಂಟನೂ. ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ. ಅದು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರು ಸಿನಿಮಾ ಗೆದ್ದಿದೆ. ಯಾಕಂದರೆ ಪ್ರೇಕ್ಷಕರು ಇವಾಗ ನೀವು ಹೆಂಗೆ ರಿವ್ಯೂ ಮಾಡಿದ್ರು ಅದು ನಾವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಜನ ಹತ್ತಿದ್ದು ನೋಡಿದ್ವಿ. ಸ್ವಲ್ಪ ಜನ ಎಮೋಷ್ನಲಿ ಕನೆಕ್ಟ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಹೌದು, ಇನ್ನೂ ಹಿಂಗೆ ಈ ಥರ ಇದೆ, ಇದೆಲ್ಲ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ನೋಡಿದ್ದೀವಿ. ಸೊ ಹಂಗಾಗಿ ಗೆದ್ದಿರೋ ಖುಷಿ ನಮ್ಗೆ ತುಂಬ ಇದೆ. ಎಸ್ ಸರ್, ಅಂದರೆ ಈಗಿನ ಕಾಲಘಟ್ಟದಲ್ಲಿ ಒಂದು ಮಾಸ್ ಹೀರೋನೇ ಟಾಪ್ ಹೀರೋಗಳು ಇರಬೇಕು, ಮಾಸ್ ಸ್ಟೋರಿ ಇರಬೇಕು, ಒಂದಿಷ್ಟು ಬಾಂಬ್ಗಳು ಬ್ಲಾಸ್ಟ್ ಆಗಬೇಕು ಅಂತ ಟೈಮಲ್ಲಿ ಹಳ್ಳಿ ಸೊಬಟ್ಟು ಹಿಡ್ಕೊಂಡು ಮುಗಿದ್ರು ಮಾಸ್ ಸಿನಿಮಾ. ಕತೆ ಯಾವಾಗಲೂ ಹೇಳೋದು ಅದನ್ನೇ, ಕತೆ ತಾಯಿ ಗೆಲ್ತಾಳೆ, ಅದೊಂದು ಸತ್ಯ. ಅದು ಈ ಸಿನಿಮಾ ಬಂದ್ಬಿಟ್ಟು ಸಾಕ್ಷಿ ಅದಕ್ಕೆ. ಹಾಗಾಗಿ ಯಾವ ಹೀರೋನು, ಯಾವ ದೊಡ್ಡ ಹೀರೋ, ಅವರು ಯಾರು ಇಲ್ಲದೇನೋ ಈ ಗೆದ್ದಿರೋದು ಕತೆ. ಸಿಂಪಲಾಗಿ ಹೇಳೋಕೆ ಹೋದರೆ ಕತೆ ಮತ್ತು ಒಂದು ನಿರ್ಮಾಪಕರ ಒಂದು ದೊಡ್ಡ ಶಕ್ತಿ, ಅವ್ರ ನಂಬಿಕೆ ಗೆದ್ದಿದೆ. ಕರ್ನಾಟಕ ಚಿತ್ರರಂಗದ ಒಂದು ಏನು ನಮ್ಮ ಅಣ್ಣೋರು ಹಾಡಿನ ಒಂದು ಟೈಟಲ್, ಹಾಡಲ್ಲೇ ಒಂದು ಟೈಟಲ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಎಷ್ಟು ಪ್ಲಸ್ ಆಗುತ್ತೆ ಸಿನಿಮಾಗೆ? ಹೌದು ಸರ್, ಯಾಕಂದರೆ ಇವಾಗ ನಾವು ಮೊದಲನಾಗಿ ನಾವು ಆರ್ಟಿಸ್ಟ್ ಆಗಲಿ ಇಲ್ಲ ಬೇರೆಯವರಾಗಲಿ ಈ ಟೈಟ್ಲಿಗೆ ಎಲ್ಲ ಬಂದ್ಬಿಟ್ಟು ಕಮಿಟ್ ಆಗಿಬಿಟ್ವಿ. ಏನು ಅದು ಬಿಟ್ಟು ಬೇರೆ ಏನಿದೆ ಅದು ಸೈಡಿತ್ತಲ್ಲಿ ಈ ಟೈಟ್ಲಿಗೆ ಕಮಿಟ್ ಆಗಿದ್ದು. ಅಣ್ಣವ್ರು ಆಡಿದ ಒಂದು ವರ್ಡೇ ನಾವು ಗೆಲ್ಲಿದ್ದಕ್ಕೆ ದೊಡ್ಡ ಶಕ್ತಿ. ಹೌದು, ನಿಜ. ಇದೇ ಕಾಲಘಟ್ಟದಲ್ಲಿ ಸರ್, ಇವಾಗ ವೈಯಕ್ತಿಕವಾಗಿ ಮೊನ್ನೋರು ಬಿಟ್ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈಗಿನ ಒಂದು ಸಿನಿಮಾದ ನಾಯಕನೇ ಮೊದಲದಿಂದ ಇಲ್ಲ ಅನ್ನೋದು ಎಷ್ಟು ಬೇಜಾರಿದೆ ನಿಮಗೆ? ಒಂದು ಕಡೆ ತುಂಬ ಬೇಜಾರಿದೆ. ಯಾಕೆಂದರೆ ಮೊನ್ನೆ ತನಕ ಪ್ರಮೋಷನ್ ಜೊತೆಗಿದ್ರು, ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾಯಿದ್ರು ಎಲ್ಲ ಕಡೆ. ಇವಾಗ ಇಲ್ಲ. ಮತ್ತು ಇದೇನೆಂದರೆ ಇವಾಗ ಯಾವುದೇ ಕಾರಣಕ್ಕೂ ಹೆಣ್ಮಗುಗೆ ಮೋಸ ಆಗಬಾರ್ದು ಒಂದು ಕಡೆ ಇರಲಿ, ಅದೇ ಕಡೆ ತಪ್ಪು ಮಾಡಿದವ್ರಿಗೂ ಏನು ತಪ್ಪು ಮಾಡಿಲ್ದವ್ರಿಗೂ ಏನೂ ಆಗಬಾರ್ದು ಮತ್ತೊಂದು ಕಡೆ. ಯಾಕಂದರೆ ಇಲ್ಲಿ ಮಾತಾಡಿದಾಗ ಹೆಣ್ಣು ಗಂಡು ಅಂತ ಬಂದ್ಬಿಡುತ್ತೆ. ಇಲ್ಲಿ ಹೆಣ್ಣಿಗೆ ಮೋಸ ಮಾಡಿದಾಗ ಹಿಂದಿನ ದಿವಸನೇ ಕಂಪ್ಲೀಟ್ ಆಗಿ ಕೊಡಬೇಕಾಗಿತ್ತು. ಹೌದು. ಇನ್ನೊಂದೇನೆಂದರೆ ಅವರು ಯಾಕಂದರೆ ಇವಾಗ ಜೊತೆಗಿದ್ದವ್ರೆ, ಇದ್ರ ಮೇಲೆ ನಾವು ಮಾತಾಡ್ಬೋದಾಗಿತ್ತು. ಅವ್ರು ಹೊರಗಡೆ ಏನೋ ಜಗಳ ಇದ್ದಿದ್ರು ಅದನ್ನು ತೀರ್ಸ್ಕೋಬೋದಾಗಿತ್ತು. ಯಾಕಂದರೆ ತುಂಬ ಸಮಯ ಇದ್ದಿದೆ. ಅದಕ್ಕೋಸ್ಕರ ಅದನ್ನು ಇವಾಗಲೇ ಮಾತಾಡಬೇಕು, ಇವಾಗಲೇ ಇದು ಮಾಡಬೇಕು ಅಂತೆಲ್ಲ ಏನೂ ಇದ್ದಿಲ್ಲ. ಏನು ಮೋಟೋನೋ ಗೊತ್ತಿಲ್ಲ, ಮಾಡ್ಕೊಂಡವ್ರೆ. ಒಂದು ಹೆಣ್ಮಗು ಬಂದು ಅಳ್ತಾ ಇದೆ, ಅವ್ರ ವೈಫ್ ಅಳ್ತಾ ಇದ್ದಾರೆ. ಇಷ್ಟೊಂದು ಜನ ನಮ್ಮ ಹೊಟ್ಟೆ, ನಮ್ಮನ್ನೆಲ್ಲ ಊಟ ಹಾಕ್ದವರು ಪ್ರೊಡ್ಯೂಸರ್ ಹೊಟ್ಟೆ, ಇವರೆಲ್ಲ ಯಾರೂ ಮನುಷ್ಯರೇ ಇಲ್ಲ. ಹಂಗಂದರೆ ಅವ್ರೊಬ್ಬರಿಗೋಸ್ಕರ ಸಿನಿಮಾ ನೋಡ್ಬಿಡಿ ಅಂತ ಏನೇನೋ ಮೀಡಿಯಾದಲ್ಲಿ ಏನೋ ಬರ್ತಾಯಿದೆ, ಎಲ್ಲೋ ಬರ್ತಾಯಿದೆ. ಒಂದು ಕಡೆ ಕೋಪ ಇದ್ರೂ ಕೂಡ ಒಂದು ಕಡೆ ಬೇಜಾರು ಇದೆ. ನಾವೆಲ್ಲ ಮಾತಾಡೋಕ್ಕೂ ಆಗಲ್ಲ, ನಾವು ಮಾತಾಡೋ ಹೊಸಬ್ರು ಇವನೇನು ಕಿತ್ತಾಕ್ಬಿಟ್ಟ ಅಂತ ಒಂದು ಕಡೆ ಇವಾಗ ಹೀರೋಯಿನ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ. ಹೌದು, ಅದು ಬೇರೆ. ಏನಾಗ ಅವ್ರು ನಾಪತ್ತೆ ಆಗ್ತಾರೆ. ಫೋನ್ ಅವರು ಮೀಡಿಯಾದವರು ರಿಟರ್ನ್ ಕಾಲ್ ಮಾಡೋದು ಫೋನ್ ಎತ್ತಾ ಇಲ್ಲ ಅವರು. ಯಾಕಂದರೆ ಅವರು ಒಂದು ಹೆಣ್ಮಗು ಅಲ್ವಾ, ಅವ್ರನ್ನೂ ತೋರಿಸ್ಬೋದ ಮೀಡಿಯಾದಲ್ಲಿ? ತೋರಿಸ್ಬಾರ್ದಾಗಿತ್ತು. ಎಲ್ಲರಿಗೂ ಬಂದ್ಬಿಟ್ಟು ದುಡಿತಾ ಇದ್ದೀವಿ ಅಷ್ಟೇ. ಯಾರು ಬಂದ್ಬಿಟ್ಟು ಯಾರು ಮೋಸ ಮಾಡ್ತಾ ಇಲ್ಲ, ನಾವು ಲಾಟ್ರಿ ನಡೆಸ್ತಾ ಇದ್ದಿಲ್ಲ, ಇನ್ನೊಂದು ಏನೂ ಮಾಡ್ತಾ ಇಲ್ಲ. ನಾವು ಸಿನಿಮಾ ಹೊಟ್ಟೆ ಪಾಡಕ್ಕೆ ಮಾಡ್ತಾಯಿದ್ದೀವಿ. ಏನೋ ಇವಾಗ ನಮ್ಮನ್ನೆಲ್ಲ ನಂಬ್ಕೊಂಡು ಒಬ್ರು ದುಡ್ಡು ಹಾಕವ್ರೆ, ಅವ್ರನ್ನೆಲ್ಲ ಪ್ರೇಕ್ಷಕರಿಗೋಸ್ಕರ ಎಲ್ಲ ಬಂದು ಪ್ರೇಕ್ಷಕರಿಗೋಸ್ಕರ ಮಾಡಿರೋ ಸಿನಿಮಾ ಇದು. ಈ ಸಿನಿಮಾದಲ್ಲೂ ಬರೋ ಲಾಭದಲ್ಲಿ 30% ನಾವು ಬಂದ್ಬಿಟ್ಟು ಗಡಿಯಲ್ಲಿ ನಮ್ಮನ್ನು ಕಾಯೋ ಯೋಧರಿಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇಷ್ಟಕ್ಕೂ ಬುದ್ಧಿ ಇಲ್ಲದೆ ಮಾಡಿದ್ರೆ ಅದು ತುಂಬ ತಪ್ಪು ಅನ್ಕೋತೀನಿ ನಾನು. ಯಾಕಂದರೆ ಎರಡು ಕಡೆ ಕುಲಂಕುಷವಾಗಿ ವಿಚಾರಿಸಿ ಏನು ಬೇಕಾದರೂ ಮಾಡಲಿ, ತೊಂದರೆನೇ ಇಲ್ಲ. ಇಲ್ಲಿ ತಪ್ಪು ರೈಟ್ ಹೇಳೋದಕ್ಕೆ ನಾನೇನು ಕೋರ್ಟ್ ಇಲ್ಲ, ಜಡ್ಜ್ ಇಲ್ಲ. ಅದಕ್ಕಿಂತ ಇದೆ, ಕಾನೂನಿದೆ, ಅದರ ಅಂಡ್ರೆ ಏನು ಬೇಕಾದ್ರೂ ಆಗ್ಬೋದು. ಇದು ತುಂಬ ಜೀವನ ಒಂದು ಸಾಯಿಸೋ ಒಂದು ಕಾರ್ಯ ಅಂತ ಅನ್ಕೋತೀನಿ. ನಾವೆಲ್ಲ ಇದ್ದೀವಿ ಸರ್. ನಿಮ್ಮ ಪ್ರಾಜೆಕ್ಟ್ಗಳು ಸರ್ ನೆಕ್ಸ್ಟ್ ಸೂಪರ್ ಯಾರ್ಯಾರ ಜೊತೆ ಮಾಡ್ತಿದ್ದೀರಾ ಅಂತ? ಸರ್ ನಾನು ಸತೀಶ್ ಸರ್ ಜೊತೆ ಮಾಡ್ತಾಯಿದ್ದೀನಿ, ಪ್ರಭಾಕರ್ ಸರ್ ಅವ್ರ ಮಗ ವಿನೋದ್ ಪ್ರಭಾಕರ್ ಜೊತೆ ಮಾಡ್ತಾಯಿದ್ದೀನಿ. ಸೊ ತುಂಬ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ನಮ್ಮ ಈ ಸಿನಿಮಾ ರೈಟ್ರು ನಮ್ಮ ಆನಂದ್ ಸರ್, ಡೈರೆಕ್ಟರ್ ಆನಂದ್ ಸರ್, ಅವ್ರದ್ದು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ತುಂಬ ಪ್ರಾಜೆಕ್ಟ್ ಹೋಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.